ಏನ್ ಹೇಳ್ತಾರೆ, ದ ರೇಷಿಯೋ ಆಫ್ ಏಜಸ್ ಆಫ್ ಎ ಬಿ ಅಂಡ್ ಸಿ ಈಸ್ 5:3:2. ಎ is 18 years older than ಸಿ, ದೆನ್ ಸಮ್ ಆಫ್ ದರ್ ಏಜಸ್. ಅಂದ್ರೆ ಎ ಬಿ ಸಿ ಅನ್ನೋ 3 ಪರ್ಸನ್ಸ್, ಅವ್ರ ವಯಸ್ಸಿನ ಅನುಪಾತ 5:3:2 ಇದೆ. ಓಕೆ, ಎ ಸಿ ಗಿಂತ 18 ವರ್ಷ ದೊಡ್ಡವರು. ಓಕೆ, ಹಾಗಾದ್ರೆ ಅವರ ವಯಸ್ಸಿನ ಮೊತ್ತ ಎಷ್ಟು ಅಂದ್ರೆ ಫಸ್ಟ್ ನಾವು ಮೊತ್ತ ಕಂಡು ಹಿಡಿಬೇಕು. ಯಾರ್ದು? ಎ ಅವ್ರ ವಯಸ್ಸು, ಬಿ ಅವ್ರ ವಯಸ್ಸು ಮತ್ತೆ ಸಿ. ಸೊ ಮೊತ್ತ ಕಂಡು ಹಿಡಿಬೇಕಂದ್ರೆ ಫಸ್ಟ್ ನಮ್ಗೆ ಅವ್ರದ್ದು ವಯಸ್ಸು ಎಷ್ಟಂತ ಗೊತ್ತಾಗ್ಬೇಕು, ಕರೆಕ್ಟ್ ಅಲ್ವಾ? ಸೊ ನಾವ್ ಏನ್ ಮಾಡೋಣ, ಒಂದು ಎಕ್ಸ್ ನ ಕಾಮನ್ ಫ್ಯಾಕ್ಟರ್ ಅಂತ ಅನ್ಕೊಂಡ್ರೆ ಏನ್ ಕೊಟ್ಟಿದ್ದಾರೆ, A:B:C ಯಾವ ಅನುಪಾತದಲ್ಲಿ ಇದಾವೆ? 5:3:2 ಅನುಪಾತದಲ್ಲಿ ಇದ್ದಾರೆ, ಕರೆಕ್ಟಾ? ಒಂದು ಎಕ್ಸ್ ಕಾಮನ್ ಫ್ಯಾಕ್ಟರ್ ಅಂತ ಅನ್ಕೊಂಡ್ರೆ ಇದೆಷ್ಟಾಗುತ್ತೆ? 5x. ಓಕೆ, ಇದೆಷ್ಟಾಗುತ್ತೆ? 3x 2x. ಹೌದಾ? ಸೊ ಯಾವ್ದಕ್ಕೆ? ಎಗೆ. ಬಿ ಏಜ್ ಎಷ್ಟಾಗುತ್ತೆ? ಎಕ್ಸ್ ಅನ್ನೋದು ಒಂದು ಕಾಮನ್ ಫ್ಯಾಕ್ಟರ್ ಏಜ್ ಅಂತ ಅನ್ಕೊಂಡ್ರೆ ಸಿ ಏಜ್ ಎಷ್ಟಾಗುತ್ತೆ? 2x, ಕರೆಕ್ಟ್ ಅಲ್ವಾ? ಸೊ ಟೋಟಲ್ ಎಷ್ಟಾಯ್ತು? 5x + 3x + 2x = ಎಷ್ಟಾಗುತ್ತೆ? 10x ಆಗುತ್ತೆ, ಸರಿನಾ? ಓಕೆ, ಇವ್ರದ ಮೊತ್ತ, ನಮ್ಗೆ ಮೊತ್ತ ಕಂಡು ಹಿಡಿಬೇಕು, ಕರೆಕ್ಟ್ ಅಲ್ವಾ? ದೇರ್ಫೋರ್ ಅವ್ರ ಏಜ್ ಇದ್ದು ಮೊತ್ತ ಎಷ್ಟಾಯ್ತು? 5x + 3x + 2x. ಅಂದ್ರೆ ಟೋಟಲ್ ಮೊತ್ತ ಎಷ್ಟಾಗುತ್ತೆ ಇಲ್ಲಿ? 10x ಆಗುತ್ತೆ. ಬಟ್ ನಮ್ಗೆ 10x ವ್ಯಾಲ್ಯೂ ಗೊತ್ತಿಲ್ಲ. ನಮ್ಗೆ ಗೊತ್ತಾಯ್ತು ಸಮ್ ಎಷ್ಟಾಗುತ್ತೆ? 10x ಅಂತ ಸಮ್ ಆಗುತ್ತೆ. ಯಾರ್ದು? ಏಜಸ್. ಆದ್ರೆ ಆ ಎಕ್ಸ್ ಅನ್ನೋದನ್ನ ಕಂಡು ಹಿಡಿಬೇಕು, ಕರೆಕ್ಟ್ ಅಲ್ವಾ? ಹೇಗೆ ಕಂಡು ಹಿಡಿಯೋಣ ನೋಡೋಣ. ಏನ್ ಹೇಳ್ತಾ ಇದ್ದಾರೆ, ಒಂದು ರಿಲೇಶನ್ ಕೊಟ್ಟಿದ್ದಾರೆ. ಏನು? ಎ ಅನ್ನೋರು ಸಿ ಇಂತ 18 ವರ್ಷ ದೊಡ್ಡವರು. ಸೊ ನಾನು ಇದನ್ನ ಏನಂತ ಬರಿಬಹುದು? ಎ is 18 + ಸಿ ಅಂತ ಬರಿಬಹುದು, ಕರೆಕ್ಟ್ ಅಲ್ವಾ? ಆದ್ರೆ ಎ ಏಜ್ ನಾವ್ ಏನ್ ತಗೊಂಡಿದೀವಿ? 5 ಅಂತ, ಹೌದಾ? 5x ಬಿಕಾಸ್ ಅವರೇ ಕೊಟ್ಟಿದ್ದಾರೆ ರೇಷಿಯೋ. ಅದೇ ತರ ಸಿ ಏಜ್ ಎಷ್ಟಿದೆ? 2x. ಸೊ ಇದರಿಂದ ನಾವು 2x ನ ಈ ಕಡೆ ಹಾಕಿದ್ರೆ ಎಷ್ಟಾಯ್ತು? 5 - 2 3x ಆಯ್ತು. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು ಇಲ್ಲಿ? 6 ಆಯ್ತು. 18/3. ಸೊ ನಮಗೆ ಎಕ್ಸ್ ವ್ಯಾಲ್ಯೂ ಸಿಕ್ತಾ? ಎಷ್ಟು? 6. ದೇರ್ಫೋರ್ ಸಮ್ ಆಫ್ ದ ಏಜಸ್, ಸಮ್ ಕಂಡು ಹಿಡಿದಿದ್ವಿ ಇಲ್ಲಿ 10x ಅಂತ. ಸೊ ಇದೆಷ್ಟಾಯ್ತು ಇವಾಗ? 10 × 6 ದಟ್ ಇಸ್ 60. ಸೊ ವಾಟ್ ಇಸ್ ದ ಸಮ್ ಆಫ್ ದರ್ ಏಜಸ್? 60 years. ಯಾವ ಆಪ್ಷನ್ ಅದು? ಆಪ್ಷನ್ ಡಿ. ಓಕೆ.